ಮನೆಯಲ್ಲಿ ದರಿದ್ರವನ್ನು ಉಂಟು ಮಾಡುವ ಕೆಲವರು ಮಹಿಳೆಯರು ಬೆಳಿಗ್ಗೆ ಎಷ್ಟು ಹೊತ್ತಾದರೂ ಏಳದಿರುವುದು, ಮುಖ ತೊಳೆಯದೆ ಅಥವಾ ಸ್ನಾನ ಮಾಡದೆ ತಿನ್ನುವುದು. ಮಕ್ಕಳು ಸುಮ್ಮನಿದ್ದರೂ ಸಹ ಸುಮ್ಮನೆ ಹೊಡೆಯುವುದು, ಬೈಯುವುದು, ಯಾವಾಗಲೂ ಮನೆಯಲ್ಲಿ ಗೊಣಗುತ್ತಿರುವವರು. ಆರೋಗ್ಯವಾಗಿದ್ದರೂ ಸಹ ಮನೆಯಲ್ಲಿ ಚಪ್ಪಲಿ ಧರಿಸಿ ಮನೆಯೆಲ್ಲ ಕಡೆ ಓಡಾಡುವುದು, ಅಕ್ಕಪಕ್ಕದವರ ಏಳಿಗೆಯನ್ನು ಕಂಡು ಅಸೂಯೆ ಪಡುವುದು, ಅವರುಗಳ ಸಂಪಾದನೆ ತಮಗಿಲ್ಲವೆಂದು ಗಂಡನನ್ನು ಹೀಯಾಳಿಸುವುದು, ದೊಡ್ಡವರಿಗೆ ಬೆಲೆ ಕೊಡದೆ ಏಕವಚನದಲ್ಲಿ ಮಾತನಾಡುವುದು, ಗಂಡನಿಗೂ ಬೆಲೆ ಕೊಡದೆ ಹೀಯಾಳಿಸುವುದು, ಮಾತಿಗೂ ಸುಳ್ಳು ಹೇಳುವುದು, ಬೇರೆಯವರ ಮೇಲೆ ಚಾಡಿ ಹೇಳುವುದು, ಯಾರಾದರೂ ಕಷ್ಟದಲ್ಲಿದ್ದರೆ ಅವರನ್ನು ಹೀಯಾಳಿಸುವುದು, ದೇವರ ಪೂಜೆ ಮಾಡದೇ ಇರುವುದು, ಹಬ್ಬ ಹರಿದಿನಗಳಲ್ಲಿ ನಂಬಿಕೆ ಇಲ್ಲದೆ ಭಕ್ತಿ ಇಲ್ಲದೆ ಅಶ್ರದ್ಧೆಯಿಂದ ಪೂಜಿಸುವುದು, ಹಿರಿಯರೊಂದಿಗೆ ಎಷ್ಟೆಂದರೆ ಅಷ್ಟು ಬಾಯಿಗೆ ಬಂದ ಹಾಗೆ ಮಾತನಾಡುವುದು, ಯಾರಾದರೂ ಮಾತನಾಡುತ್ತಿದ್ದರೆ ಮಧ್ಯ ಬಾಯಿ ಹಾಕಿ ಅರ್ಥಪರ್ಥ ಇಲ್ಲದೆ ಮಾತನಾಡುವವರು, ಸುಮ್ಮನೆ ವ್ಯರ್ಥವಾಗಿ ಸಮಯ ಕಳೆಯುವುದು, ಯಾವಾಗಲೂ ಮೊಬೈಲ್ ಕೈಯಲ್ಲಿ ಹಿಡಿದು ಸಮಯ ವ್ಯರ್ಥ ಮಾಡುವುದು, ಯಾವಾಗಲೂ ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುವುದು, ಗಂಡ ಕಷ್ಟಪಟ್ಟು ಹೊರಗೆ ದುಡಿದ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುವುದು, ಆಹಾರ ಹೆಚ್ಚಾಗಿ ತಯಾರಿಸಿ ಹೆಚ್ಚಾದ ಆಹಾರವನ್ನು ಬೀದಿಯಲ್ಲಿನ ನಾಯಿಗೂ ಹಾಕದೆ ವ್ಯರ್ಥವಾಗಿ ಬಿಸಾಡುವುದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.